ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋಂಥ ಮಾತಿದೆ. ಬಟ್ ಚಂದನ್ ಶೆಟ್ಟಿ ಅವರ ವ್ಯಾಖ್ಯಾನ ಚೇಂಜ್ ಆಗಿದೆ. ಮಾತು ಮನೆ ಕೆಡಿಸ್ತು, ಮೊಬೈಲ್ ಕೂಡ ಮನೆ ಕೆಡಿಸ್ತು ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ವಿದ್ಯಾರ್ಥಿನಿಯರ ಸಿನಿಮಾ. ಆ ಸಿನಿಮಾದಲ್ಲಿನ ವಿಶೇಷತೆಗಳೇ ಆಗಿದೆ. ಸದ್ಯಕ್ಕಿರುವಂಥ ಸೋಷಿಯಲ್ ಮೀಡಿಯಾದ ಎಫೆಕ್ಟ್ ಬಗ್ಗೆ, ಸ್ಟೂಡೆಂಟ್ಸ್ ಲೈಫಲ್ಲಿ ಸೋಷಿಯಲ್ ಮೀಡಿಯಾ ಮಾಡ್ತಾ ಇರ್ತಕ್ಕಂಥ ಎಫೆಕ್ಟ್ ಬಗ್ಗೆ ಒಂದು ಸಿನಿಮಾ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ಸೋಣ. ಚಂದನ್ ಅವರ ನಿಮ್ಮ ಲೈಫಲ್ಲೂ ಕೂಡ ಒಂದು ಹೊಸ ಅಧ್ಯಾಯ. ಸದ್ಯಕ್ಕೆ ಸಿನಿಮಾ ರಿಲೀಸ್ಗೆ ಬರ್ತಿದೆ, ಜನರನ್ನು ತಲುಪ್ತಾ ಇದ್ದೀರಿ. ವಿದ್ಯಾರ್ಥಿನಿ ಈ ಸೋಷಿಯಲ್ ಮೀಡಿಯಾ ಮತ್ತು ಲೈಫ್ನ ಎಫೆಕ್ಟ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಅದೇ ನೀವು ಓಪನಿಂಗ್ ಚೆನ್ನಾಗಿ ಹೇಳಿದ್ರಿ. ನಾನು ಅದೇ ಹೇಳ್ತೀನಿ, ಮಾತು ಮನೆ ಕೆಡಿಸ್ತು, ಮೊಬೈಲ್ ಮನಸ್ಸು ಕೆಡಿಸ್ತು ಅಂತ. ಸೊ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಅಂದರೆ ಎಲ್ಲ ಮಿತವಾಗಿದ್ದರೆ ಚೆನ್ನಾಗಿರುತ್ತೆ. ಬಿಗಿನಿಂಗ್ ಡೇಸಲ್ಲಿ ಚೆನ್ನಾಗೇ ಐತೆ ಆ್ಯಕ್ಚುಲಿ. ಮೊಬೈಲ್ ಏನೋ ಅಷ್ಟೊಂದು ಮಟ್ಟದೇನು ಪ್ರಾಬ್ಲಮ್ ಕೊಟ್ಟಿರಲಿಲ್ಲ. ಯಾವಾಗ ಪ್ರತಿಯೊಬ್ಬರ ಕೈಗೂ ಆ ಫ್ರೀಡಮ್ ಅನ್ನೋದು ಸಿಕ್ಬಿಡ್ತು, ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋ ಒಂದು ಹೆಸರಲ್ಲಿ ಬೇಕಾಬಿಟ್ಟು ಮಾತಾಡೋದು, ಅಬ್ಯೂಸ್ ಮಾಡೋದು, ವಲ್ಗರ್ ಹಾಕಿ ಮೆಸೇಜ್ಗಳು ಮಾಡೋದು, ಏನು ರೀ ಅದಪ್ಪ, ನನಗೆ ಓದೋಕ್ಕಾಗಲ್ಲ. ಅದು ಅಷ್ಟು ಬೇಜಾರಾಗುತ್ತೆ ನಿಜವಾಗ್ಲೂ. ಅಂದರೆ ಅದು ಎಲ್ಲರಿಗೂ ಅವೈಲೇಬಲ್ ಇದೆ. 18 ವಯಸ್ಸು ಮೇಲ್ಪಟ್ಟವ್ರಿಗಲ್ಲ, ಚಿಕ್ಕ ಮಕ್ಕಳು ಕೂಡ ಓದ್ತಾ ಇದ್ದಾರೆ ಅದನ್ನು, ಆಯಿತಾ. ಸೊ ಇದು ಸಮಾಜ ತುಂಬ ಒಂದು ಕೆಟ್ಟ ಪರಿಸ್ಥಿತಿಗೆ ಬಂದು ನಿಂತ್ಬಿಟ್ಟಿದೆ ಇವಾಗ. ಕಡಿವಾಣ ಹಾಕಿಲ್ಲ ಅಂತ ಹೇಳಿದ್ರೆ ಸರ್, ನೆಕ್ಸ್ಟ್ ಹೇಳ್ತೀನಿ, ತುಂಬ ಕಷ್ಟ ಇದೆ ಸರ್. ಖಂಡಿತ ಚಂದನ್, ಇದೇ ಅಂಶ ಒಂದು ವಿದ್ಯಾರ್ಥಿನಿ ಸಿನಿಮಾದಲ್ಲಿ ನಿಮ್ಮ ಪಾತ್ರಗಳ ಮುಖಾಂತರ ಹೇಳಕೊಟ್ಟಿದ್ದೀರಿ. ಅಂದರೆ ಈ ಸ್ಟೂಡೆಂಟ್ ಲೈಫಲ್ಲಿ ಇಷ್ಟು ಪರಿಣಾಮ ಬೀರಿದೆ ಅನ್ನೋದ್ರ ಬಗ್ಗೆ ನೀವು ಕೂಡ ಮಾತನಾಡ್ತಾ ಇದ್ದೀರಾ, ನೋವು ಕೂಡ ಇದೆ. ಸಿನಿಮಾದಲ್ಲಿ ವಿಚಾರ ಹೆಂಗಿದೆ? ಸಿನಿಮಾದಲ್ಲಿ ಕೂಡ ಈ ಸಬ್ಜೆಕ್ಟು ನಾನು ಆ್ಯಕ್ಟ್ ಮಾಡೋಕ್ಕೂ ಕಾರಣನೇ ಈ ಸಬ್ಜೆಕ್ಟೇ. ಈ ಒಂದು ಸಮಾಜದಲ್ಲಿ, ಈ ಸ್ಪೆಷಲಾಗಿ ಬೆಂಗಳೂರು ಅಂತ ಒಂದು ಮಹಾನಗರದಲ್ಲಿ ತಂದೆ ತಾಯಿ ಇಬ್ಬರು ದುಡಿದ್ರೆ ಮನೆ ಸಂಸಾರ ನಡೆಸ್ಬೋದು. ತಂದೆನೂ ಬ್ಯುಸಿ, ತಾಯಿನೂ ಬ್ಯುಸಿ, ಈ ಕಡೆ ಮಕ್ಕಳು ಬ್ಯುಸಿ. ಸೊ ಮಕ್ಕಳು ಈ ತಂದೆ ತಾಯಿಯ ಒಂದು ಪ್ರೀತಿಯಿಂದ ವಂಚಿತರಾಗ್ತಾಯಿದ್ದಾರೆ. ಕೆಲವರು ತುಂಬ ಡೆಡಿಕೇಟ್ ಮಾಡ್ತಾಯಿದ್ದಾರೆ ಮಕ್ಕಳಿಗೋಸ್ಕರ, ತಮ್ಮ ಜೀವನನ ತ್ಯಾಗ ಮಾಡ್ತಿರೋ ಪೇರೆಂಟ್ಸ್ಗಳು ಕೂಡ ಇದ್ದಾರೆ. ನನ್ನ ಮಗ ಚೆನ್ನಾಗಿ ಬೆಳಿಬೇಕು, ನನ್ನ ಮಗಳು ಚೆನ್ನಾಗಿ ಒಳ್ಳೆ ಸುಸಂಸ್ಕೃತವಾಗಿ ಬೆಳಿಬೇಕು ಅನ್ನೋದು ಪಾಯಿಂಟು, ಆಯಿತಾ. ಆದರೆ ಎಷ್ಟೋ ಪೇರೆಂಟ್ಸ್ಗಳು ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗಿಬಿಟ್ಟು ಮಕ್ಕಳ ಮೇಲೆ ಕಾನ್ಸಂಟ್ರೇಷನ್ ಕಮ್ಮಿ ಮಾಡಿ, ಮಕ್ಕಳಿಗೆಲ್ಲೋ ಒಂದು ಕಡೆ ಪಾಕೆಟ್ ಮನಿಗಳನ್ನ ಕೊಡ್ತಾ ಹೋಗಿ, ಪಾಕೆಟ್ ಮನಿ ಕೊಟ್ಟರೆ ಸಾಕು ನನ್ನ ಮಕ್ಕಳು ಖುಷಿಯಾಗಿರ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದು ಇರುವಂಥ ಪೇರೆಂಟ್ಸ್ಗಳು ತುಂಬ ಜನ ಇದ್ದಾರೆ. ಆ ರೀತಿಯಾದಂಥ ಸಂಸಾರಗಳಲ್ಲಿ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ತಂದೆ ತಾಯಿ ಮಕ್ಳಿಗೆ ಟೈಮ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಮಕ್ಕಳು ಆ ದುಡ್ಡು ಇಟ್ಕೊಂಡು, ಅವ್ರು ಕೊಡೋವಂಥ ಪಾಕೆಟ್ ಮನಿ ಇಟ್ಕೊಂಡು ಯಾವ ಕೆಟ್ಟ ದಾರಿಗಳು ಸಿಗುತ್ತೆ ಆ ದಾರಿಗಳಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅವೇ ಅಟ್ರಾಕ್ಟ್ ಮಾಡೋದು. ಕೈಯಲ್ಲಿ ಜೇಬಲ್ಲಿ ದುಡ್ಡಿದಾಗ 10 ಥರ ಐಡಿಯಾ ಬರುತ್ತೆ. ಈ ದುಡ್ಡನ್ನು ಖರ್ಚು ಮಾಡೋದು ಹೆಂಗೆ, ನಾನು ಒಳ್ಳೆಯದಕ್ಕೇನು ಖರ್ಚು ಮಾಡೋದಿಲ್ಲ ಅವರು. ಏನೋ ಒಂದು ಏನು ಹೇಳ್ತಾರೆ ಅದಕ್ಕೆ, ಈ ಸಮಾಜಘಾತುಕ ಕೆಲಸಗಳು, ಅದಕ್ಕೋಸ್ಕರ ಖರ್ಚು ಮಾಡೋದು ಜಾಸ್ತಿ ಆಗಿಬಿಡುತ್ತೆ. ಪಾರ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನು 18 ವಯಸ್ಸಾಗಿರಲ್ಲ, ಆಗಲೇ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ, ಡ್ರಿಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಮಾದಕ ವಸ್ತುಗಳನ್ನ ಸೇವನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಈ ರೀತಿಯಾದಂಥ ಒಂದು ಕಂಟೆಂಟ್ನ ಇಟ್ಕೊಂಡು ಡೈರೆಕ್ಟ್ರು ಒಂದು ಮುಕ್ತವಾಗಿ ಎಂಟರ್ಟೈನ್ಮೆಂಟ್ ಜೊತೆಗೆ ಈ ಒಂದು ಸಬ್ಜೆಕ್ಟ್ನ ಹೇಳಕ್ಕೆ ಹೊರಟಿದ್ದಾರೆ. ಇದೆಲ್ಲದರ ಜೊತೆಗೆ ಸೋಷಿಯಲ್ ಮೀಡಿಯಾ ಎಫೆಕ್ಟು ನಿಮಗೂ ಕೂಡ ಆಗಿತ್ತು, ನಿಮ್ಮ ಲೈಫಲ್ಲೂ ಕೂಡ ಆಗಿತ್ತು. ಅಂದರೆ ಈ ರೀತಿ ಒಂದಿಷ್ಟು ಹ್ಯಾಕ್ ಮಾಡುವಂಥದ್ದು, ಇದು ಹೇಗೆ ನಿಮ್ಗೆ ಡಿಸ್ಟರ್ಬ್ ಮಾಡಿತ್ತು ಅನ್ನೋಂಥದ್ದು? ಖಂಡಿತವಾಗ್ಲೂ ಡಿಸ್ಟರ್ಬ್ ಮಾಡಿತ್ತು. ನನ್ನ ಫೇಸ್ಬುಕ್ಕು 2020 ಇಸ್ವಿಲಿ ಹ್ಯಾಕ್ ಆಗೋಯಿತು. 10 ಲಕ್ಷ ಜನ ಫಾಲೋವರ್ಸ್ ಇದ್ದರು ನನಗೆ ಫೇಸ್ಬುಕ್ಕಲ್ಲಿ. ಇವತ್ತು ನಾನು ಹೊಸದಾಗಿ ಅಕೌಂಟ್ ಓಪನ್ ಮಾಡಿಕೊಂಡು ಇವಾಗ 2,000-3,000 ಜನ ಆ್ಯಡ್ ಮಾಡ್ತಾ ಹೋಗ್ತಾಯಿದ್ದೀನಿ. ರಿಕ್ವೆಸ್ಟ್ ಬಂದಾಗ ಆ್ಯಡ್ ಮಾಡ್ತಾ ಹೋಗ್ತಾಯಿದ್ದೀನಿ. ಬಟ್ 3 ವರ್ಷ ಪ್ರಯತ್ನ ಮಾಡಿದ್ದೀನಿ ಆ ಅಕೌಂಟ್ನ ನಾನು ರಿಕವರ್ ಮಾಡಲಿಕ್ಕೆ. ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಟ್ಟೆ ಫಸ್ಟು. 1 ಸಲ ಅಂತಲ್ಲ, 2 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಕೇಸ್ ರಿಸಾಲ್ವೇ ಆಗಿಲ್ಲ. ಇವತ್ತಿಗೂ ಯಲಹಂಕ ಪೊಲೀಸ್ ಸ್ಟೇಷನಲ್ಲಿ ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದು. ಇವತ್ತಿಗೂ ನನಗೆ ಆ ಕೇಸ್ ರಿಸಾಲ್ವ್ ಆಗೇ ಇಲ್ಲ. ಆ್ಯಂಡ್ ನಾನು ಆ ಪೊಲೀಸ್ ಅಧಿಕಾರಿ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ಸರ್ ಇದೆಲ್ಲ ಕಾಮನ್ ಬಿಟ್ಬಿಡಿ. ನಾನು ಸರ್ ಆಯಿತು ಕಾಮನ್ ಸರ್ ಅಂತ ಬಿಟ್ಬಿಟ್ಟೆ. ಸೊ ಆ ಥರ ಕಾಮನ್ ಅಂತ ಬಿಟ್ಟು ಇವತ್ತು ಬೇರೆ ಹಂತಕ್ಕೆ ರೀಚ್ ಆಗಿಬಿಟ್ಟಿದೆ ಸೋಷಿಯಲ್ ಮೀಡಿಯಾ. ಇದನ್ನು ನಿಮ್ಮನ್ನು ಯಾವುದು ನೋಯಿಸುವಂಥ ಉದ್ದೇಶ ಅಲ್ಲ. ಅಂದರೆ ಸಹಜವಾಗಿ ಇದರಿಂದ ಆಗುವಂಥ ಎಫೆಕ್ಟ್ಗಳ ಬಗ್ಗೆ ಪರ್ಸ್ನಲ್ ಲೈಫ್ಗೂ ಕೂಡ ಆಗುತ್ತೆ ಅನ್ನೋಂಥದ್ದು ಆ್ಯಸ್ ಯೂಶ್ವಲ್. ಈಗಲೇ ಅಂದರೆ ಡಿವರ್ಸ್ ಆಗಿರುವಂಥದ್ದು ಒಪ್ಕೊಂಡಿರುವಂಥದ್ದಾದರೆ ಸಹಜವಾಗಿ ಆ ಒಂದು ಪರ್ಸ್ನಲ್ ಲೈಫಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ತುಂಬ ಒಂದು ಬೇರೆ ರೀತಿ ರೋಲ್ ಪ್ಲೇ ಮಾಡಿತ್ತಾ ಅನ್ನುವಂಥ ವಿಚಾರ. ಮೊಬೈಲ್ಗಳಾಗಿರ್ಬೋದು, ಬೇರೆಯವರು ನಮ್ಮ ಲೈಫ್ಗಳಲ್ಲಿ ಎಂಟರ್ ಆಗುವಂಥ ರೀತಿಗಳಾಗಿರ್ಬೋದು, ಅದೆಲ್ಲವೂ ಕೂಡ ನಮ್ಮ ಪರ್ಸ್ನಲ್ ಲೈಫ್ನು ಕೂಡ ಚೇಂಜ್ ಮಾಡುತ್ತೆ ಅನ್ನುವಂಥದ್ದು. ಅಂದರೆ ನನ್ನ ಈ ವೈಯಕ್ತಿಕ ವಿಚಾರಕ್ಕೆ ನಾನು ಇದನ್ನು ಹೋಲಿಸೋಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಏನೇ ಇರ್ಬೋದು, ಬಟ್ ಅದನ್ನು ನಾನು ಮಾತಾಡಲಿಕ್ಕೆ ನನಗೆ ಇಷ್ಟಪಡೋದಿಲ್ಲ. ಬಟ್ ಖಂಡಿತವಾಗ್ಲೂ
ಸೋಷಲ್ ಮೀಡಿಯಾ ಅನ್ನೋದು ಇವಾಗ ತುಂಬ ಪವರ್ಫುಲ್ ಟೂಲ್. ಅದು ಒಳ್ಳೆ ಥರ ಬಳಸ್ಕೋಬೇಕು ಅದನ್ನು. ಆದರೆ ಅದು ಕೆಟ್ಟವ್ರ ಕೈಗೆ ತಲುಪಿಬಿಟ್ಟಿದೆ, ಅಂದರೆ ಕೆಟ್ಟ ಮನಸ್ಥಿತಿಗಳ ಕೈಗೆ ತಲುಪಿ ಅವ್ರಿಗೆ ಕಡಿವಾಣ ಹಾಕದೆ ಇರೋದ್ರಿಂದ ಅವರು ನನ್ನ ಯಾರು ಏನು ಮಾಡೋಕ್ಕಾಗಲ್ಲ, ನನ್ನ ಕಂಡಿಡಿಯೋಕ್ಕೆ ಆಗಲ್ಲ. ನನ್ನ ಹೆಂಗೆ ಕಂಡಿಡಿದ್ರೆ ನಾನು ಫೇಕ್ ಅಕೌಂಟ್ ಮಾಡ್ಕೊಂಡು ನಾನು ಕಮೆಂಟ್ಗಳು ಮಾಡ್ತೀನಿ, ನಾನು ಫೇಕ್ ಅಕೌಂಟ್ ಮಾಡ್ಕೊಂಡು ಯಾವನಿಗೋ ಬೈತೀನಿ, ಕೆಡ್ದ ಅಸಭ್ಯವಾಗಿ ವರ್ತಿಸ್ತೀನಿ, ಅಬ್ಯೂಸಿವ್ ಅಂದರೆ ಅಶ್ಲೀಲಕರವಾಗಿ ಮೆಸೇಜ್ ಮಾಡ್ತೀನಿ, ಹೆಣ್ಣು ಮಕ್ಕಳ ಬಾಡಿ ಪಾರ್ಟ್ಸ್ಗಳ ಮೇಲೆ ಬರಿತೀನಿ. ನನ್ನ ಯಾರು ಹಿಡಿತಾರೆ? ಆ ಮೈಂಡ್ ಸೆಟ್ಟಿಗೆ ಬಂದು ಕೂತ್ಬಿಟ್ಟಿದ್ದಾರೆ. ಸೊ ಇದು ಎಲ್ಲಿ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ನಮಗೆಲ್ಲ ನಾವು ನೋಡ್ತಾ ಇದ್ದೀವಿ ಇವಾಗ ಏನಾಗಿದೆ ಅಂತ. ಸೊ ಇದಕ್ಕೆ ಒಂದು ಕಡಿವಾಣ ಹಾಕಬೇಕಾಗಿದೆ, ಯಾರು ಭಾರತದ ಸರ್ಕಾರನೇ ಹಾಕಬೇಕಾಗಿದೆ.